2013ರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು. ಸಿದ್ದರಾಮಯ್ಯನವರೇ, ನಿಮ್ಮ ಮುಖ ನೋಡಿ, ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ, ನಮ್ಮಿಬ್ಬರ ನಡುವೆ ಆದಂತ ಸಂಘರ್ಷ. ಯಡಿಯೂರಪ್ಪನವರು ಅವರ ಒಂದು ಹೋರಾಟದಲ್ಲಿ ವೋಟ್ ಡಿವೈಡ್ ಆಗಿ ಬಿಜೆಪಿ ಜೆಡಿಎಸ್ನ ಕೆಜೆಪಿ ಅಂತಕ್ಕಂಥ ಒಂದು ಪಕ್ಷಗಳಿಂದ ವೋಟ್ ಡಿವೈಡ್ ಆಗಿದ್ರಿಂದ 13ರಲ್ಲಿ ಮುಖ್ಯಮಂತ್ರಿ ಆದ್ರಿ. ಮುಖ್ಯಮಂತ್ರಿ ಆಗಿ ನೀವು ಪ್ರಾರಂಭ ಮಾಡಿದ್ದು ಮೊದಲನೇ, ನಾನು ಯಾವ ದ್ವೇಷದ ರಾಜಕೀಯ ಮಾಡಿಲ್ಲ. ನಾನು ಬಹಳ ಅತ್ಯಂತ ಸ್ವಚ್ಛಚಾರಿತವಾಗಿ ಮಾಡಿದ್ದೇನೆ. ಇಲ್ಲಿ ವಿಜೇಂದ್ರ ಅವರಿಗೆ ಹೇಳ್ತಾ ಇದ್ರು, ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾದಂತ ನೀವು ಅವರ ಮೇಲೆ 15 ಡಿನೋಟಿಫಿಕೇಶನ್ನ ಯಾವುದೋ CAG ರಿಪೋರ್ಟು, ಈ ರಾಜ್ಯದ ಇತಿಹಾಸದಲ್ಲಿ CAG ರಿಪೋರ್ಟ್ಗಳನ್ನೇನು ಕೊಡ್ತಾ ಇದ್ದಾರೆ, ಎಷ್ಟು ಅಕ್ರಮಗಳಾಗಿರೋದನ್ನ ಕೊಟ್ಟಿದ್ದಾರೆ CAG ರಿಪೋರ್ಟ್ನಲ್ಲಿ, ಯಾವುದ್ರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಿ? ಯಡಿಯೂರಪ್ಪನವ್ರ ಮೇಲೆ ಒಬ್ಬರನ್ನು ಬಿಟ್ಟು. ಇವತ್ತು ಯಡಿಯೂರಪ್ಪನವ್ರನ್ನ 82 ವರ್ಷ ಯಾವುದೋ ಸುಳ್ಳು ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ. ನಾಚಿಕೆ ಆಗಬೇಕು ನಿಮಗೆ. ಆ ವಯಸ್ಸಿಗಾದರೂ ನಿಮಗೆ ಗೌರವ ಕೊಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ. ದೇವೇಗೌಡರ ಬಗ್ಗೆ ಮಾತನಾಡ್ತೀರಿ. ಏನು ನೆನ್ನೆ ಇಲ್ಲಿ ಭಾಷಣ GT ದೇವೇಗೌಡರು ಕೂತವ್ರ ಇಲ್ಲಿ. GT ದೇವೇಗೌಡರು 1984 ನಾನು ಮೊದಲನೇ ಚುನಾವಣೆ ಜನಗಳ ಆಯ್ಕೆ ಮಾಡಿ ಕಳಿಸಿದ್ರು ನನ್ನ. ಯಾರೋ ಪಾಪ ದುಡ್ಡಿರ್ಲಿರುವಂತೆ ಅವರಿಗೆ ಎಂತ ಇದು ಕಟ್ಟಕ್ಕೆ ಡೆಪಾಸಿಟ್ನ ಯಾರೋ 150 ರೂಪಾಯಿ ಕೊಟ್ಟಿದ್ದು ನೆನಕತ್ತಾರೆ ಈ ಸಭೆ ಒಳಗೆ. ಆ ಕೆಂಪೇಗೌಡರು, ಈ GT ದೇವೇಗೌಡರು ಚುನಾವಣೆ ನಡೆಸಕ್ಕೆ 25,000 30,000 ಸಂಗ್ರಹಣೆ ಮಾಡಿದ್ರಲ್ಲ, ಅದು ನೀವು ವೇದಿಕೆ ಮೇಲೆ ನೆನ್ಕೊಳ್ಳೇ ಇಲ್ಲ. GT ದೇವೇಗೌಡ್ರನ್ನ ಕೆಂಪೇಗೌಡ್ರನ್ನ ಓಲಿ ಅವರಿಬ್ಬರು ನೆನ್ಕೊಳ್ಳೋದು ಬೇಡಪ್ಪ. 84ರಲ್ಲಿ MLA ಆದ್ರಿ. ಅವತ್ತು ದೇವೇಗೌಡರನ್ನೂ ನೆನ್ಕೋಬೇಡಿ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು, ಹಲವಾರು ಜನ ಜನತಾ ಪರಿವಾರದಲ್ಲಿ ಮಂತ್ರಿಗಳಿದ್ರು. ಯಾರನ್ನಾದ್ರೂ ಒಬ್ಬರನ್ನ ನೆನೆಸ್ಕೊಂಡ್ರ ಸಿದ್ದರಾಮಯ್ಯನವರೇ? ಅವರೆಲ್ಲರ ಸಹಕಾರದಿಂದ ನಾನಿವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಹೇಳಿ ನೆನೆಸ್ಕೊಂಡ್ರ? ಜನತಾ ಪರಿವಾರದ ರಾಜಕೀಯ ಪ್ರಾರಂಭ ಮಾಡಿ ಇವತ್ತು ಇಲ್ಲಿ ಬಂದು ಹೇಳ್ತೀರಿ ಅಕ್ರಮ, 21 ಅಕ್ರಮಗಳು ಎಲ್ಲ ಬಿಚ್ಚುತ್ತೀವಿ. ಏನು ಬಿಚ್ಚಿರಿ ನಿಮ್ಮ ಯೋಗ್ಯತೆಗೆ? 2013ರಿಂದ 2017 ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾವುದಾದರೂ ಒಂದು ದಾಖಲೆ 2008ರಿಂದ 2013 ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸಾಕ್ಷಿ ಸಮೇತ ಚರ್ಚೆ ಮಾಡ್ತಕ್ಕಂಥ ಒಂದು ನಿದರ್ಶನ ನಿಮ್ಮಿಂದ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇಡೀ ಜನಗಳ ಮುಂದೆ ಯಾರೋ ದುಡಿಮೆ ಯಾರೋ ಹುತ್ತ ಕಟ್ಟಿರ್ತಾರೆ, ಬಂದು ಹುತ್ತದೊಳಗೆ ಸೇರ್ಕೊಂಡು ರಾಜಕೀಯ ಮಾಡಿದಂಥ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಾ? ಬಿಜೆಪಿ JDS ಅವತ್ತು ಸರ್ಕಾರ ಮಾಡಿದ್ದನ್ನ ಚರ್ಚೆ ಮಾಡ್ತೀರಾ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಅಂತ ಹೇಳಿದ್ರಿ ಈ ವೇದಿಕೆ ಮೇಲೆ. ಹೌದು, ಹೇಳಿದ್ರು, ಹೇಳಿಲ್ಲ ಅಂತ ಹೇಳಲ್ಲ ನಾನು. ಯಾವ ಕಾರಣಕ್ಕೆ? ಹಿಂದೆ ಒಂದು ಗುಜರಾತ್ನಲ್ಲಿ ಒಂದು ದೊಡ್ಡ ಮಟ್ಟದ ಹಿಂಸಾಚಾರ ಆಗಿತ್ತು. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಹೇಳಿದ್ರು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರ ಮೇಲಲ್ಲ, ಆ ಘಟನೆಗಳ ಆಧಾರದ ಮೇಲೆ. ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರ ಮನೆಗೆ ಹೋಗಿ, ಪುಟ್ಟರಾಜು ಕೂತಿದ್ದಾರೆ ಇಲ್ಲಿ, ಇಲ್ಲೇ ಇದೆಯಣ್ಣ, ನೀನು ದೇವೇಗೌಡರ ಜೊತೆ ಅವತ್ತು ಪ್ರಧಾನಮಂತ್ರಿಯನ್ನ ಭೇಟಿ ಮಾಡ್ಲಿಕ್ಕೆ ಹೋದಂಥ ದಿನ ದೇವೇಗೌಡರು ರಾಜೀನಾಮೆ ಪತ್ರವನ್ನು ಬರ್ಕೊಂಡು ರಾಜಕೀಯದಿಂದ ನಾನು ನಿವೃತ್ತಿ ಆಗಬೇಕು ಅಂತ ಇದ್ದೇನೆ, ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಕೈಲಿ ಕೊಡ್ಲಿಕ್ಕೆ ಹೋದಾಗ ಯಾವ ನರೇಂದ್ರ ಮೋದಿ ಅವರು ಇವತ್ತು ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ, ರಾಜಕಾರಣದಲ್ಲಿ ನಾವು ಹಲವಾರು ವಿಷಯಗಳನ್ನ ಮಾತನಾಡಿರ್ತೇವೆ, ಆ ರಾಜೀನಾಮೆ ನೀವು ಕೊಡಬಾರ್ದು, ವಾಪಸ್ ಹೋಗಬೇಕು, ನೀವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಿದಂಥ ನರೇಂದ್ರ ಮೋದಿ ಅವರಿಗೂ ನಿಮಗೂ
ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಯಾವ ನೈತಿಕತೆ ಇದು? ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿಬಿಟ್ರಂತೆ. ತೆಗೆದಿದ್ದು ಯಾರು ಹೇಳಪ್ಪ? ದೇವೇಗೌಡರು ನೀವು ಪ್ರಧಾನಮಂತ್ರಿ ಮಾಡಿದ್ರ? ಕುಮಾರಸ್ವಾಮಿನ ನೀವು ಪ್ರಧಾನಮಂತ್ರಿ ಮಾಡಿದ್ರ? ಮುಖ್ಯಮಂತ್ರಿ ಮಾಡಿದ್ರ? ಅದೇ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಅನ್ನೋದನ್ನ ಘಂಟಾಘೋಷವಾಗಿ ಇಲ್ಲಿ ಹೇಳ್ತೇನೆ. ಅವತ್ತು ಆ ತೀರ್ಮಾನ ಹೃದಯದಿಂದ ತೀರ್ಮಾನ ಮಾಡಿದಂಥದ್ದು ಯಡಿಯೂರಪ್ಪನವರು, ಬಿಜೆಪಿಯ ನಮ್ಮ ಹಿರಿಯ ನಾಯಕರುಗಳು. ದೆಹಲಿ ನಾಯಕರು ಅವತ್ತು ಬಂದಿರಲಿಲ್ಲ. ಯಡಿಯೂರಪ್ಪನವರು ನಾವು ಇಬ್ಬರೇ ಕೂತು ಚರ್ಚೆ ಮಾಡಿದ್ವು ಸರ್ಕಾರ. ಧರ್ಮಸಿಂಗ್ರೆ ತೆಗೆದುಬಿಟ್ರು ಅಂತೀರಿ. ಯಾತಿಗೆ ತೆಗೆದ್ರು? ನಿಮ್ಮಂಥ ನಾಯಕತ್ವವನ್ನು ಜನತಾದಳದ ಕಾರ್ಯಕರ್ತರು ಈ ಸಿದ್ದರಾಮಯ್ಯನವರು ಕೊಟ್ಟಿದ್ದೇನಿದೆ, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲದಲ್ಲಿ ಅವತ್ತು ಜನತಾದಳ ಮುಗಿಸ್ಲಿಕ್ಕೆ ನೀವು ಹೊರಟ್ರಿ. ಈ ಪಕ್ಷ ಉಳಿಸ್ಲಿಕ್ಕೆ, ಈ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಲಿಕ್ಕೆ ಅವತ್ತು ಕುಮಾರಸ್ವಾಮಿ ಸನ್ಮಾನ್ಯ ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದ್ದು. ಇವತ್ತು ಹೇಳ್ತೇನೆ, ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಇವತ್ತು ನಾನಿನ್ನೂ ರಾಜಕೀಯದಲ್ಲಿ ಬದುಕಿದ್ರೆ ಹಲವಾರು ಏಳು ಬೀಳುಗಳ ನಡುವೆ ಆ ತಾಯಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಆ ಸರ್ಕಾರದಲ್ಲಿ 20 ತಿಂಗಳವರೆಗೆ ನಾನು ಮುಂದುವರಿಯಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದ್ದವನು. ನಾನು ಮಾಡದೇ ಇರೋ ತಪ್ಪಿಗೆ 15 ವರ್ಷ ನಾನು ಶಿಕ್ಷೆ ಅನುಭವಿಸಿದ್ದೇನೆ. ತಾಯಿ ಚಾಮುಂಡೇಶ್ವರಿ, ನಾನು ಈ ಮಾತನ್ನ ತಪ್ಪು ಹೇಳ್ತಾ ಇದ್ದೇನೆ, ಸುಳ್ಳು ಹೇಳ್ತಾನೆ ಇದ್ದೇನೆ ಅಂದ್ರೆ ಆ ತಾಯಿಗೆ ಬಿಡ್ತೇನೆ ತೀರ್ಮಾನ. ಆ ತಾಯಿ ನನ್ನ ಮೇಲೆ ತೀರ್ಮಾನಕ್ಕೆ ಬರಬೇಕು. ಇವತ್ತು ಪೂರ್ಣ ಮನಸ್ಸಿನಿಂದ ಬಿಜೆಪಿ ಮತ್ತು JDS ಪಕ್ಷಗಳು ಒಂದಾಗಿರೋದು ಯಾವ 2019 ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ನನ್ನನ್ನು ಕೂರಿಸಿ ಕರೆಸಿ 1.5 ಗಂಟೆ ನನಗೆ ಬುದ್ಧಿ ಹೇಳಿದ್ರು. ನೀ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಈ ಕಾಂಗ್ರೆಸ್ನ ಸವಾಸದಲ್ಲೇ ನಿನಗೆ ಒಳ್ಳೆ ಹೆಸರು ಬರ್ತಿಲ್ಲ. ಬೆಳಗ್ಗೆ ರಾಜೀನಾಮೆ ಕೊಡು, ಸಾಯಂಕಾಲ ಹೊಸದಾಗಿ ಮುಖ್ಯಮಂತ್ರಿಯಾಗಿ ತೀರ್ಮಾನ ತಗೋ. ಇದನ್ನ ಹೇಳಿದಂಥವ್ರು ನರೇಂದ್ರ ಮೋದಿ ಅವರು. ನೀವೇನು ಮಾಡಿದ್ರಿ ಸಿದ್ದರಾಮಯ್ಯನವರೇ? ನೀವೇನು ಮಾಡಿದ್ರಿ? ಹೆಜ್ಜೆ ಹೆಜ್ಜೆಗೂ ಕೊಡಬಾರ್ದು ಹಿಂಸೆ ಕೊಟ್ರಿ, ಕೊಡಬಾರ್ದು ಹಿಂಸೆ ಕೊಟ್ರಿ. ನಾನು ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರು, ನಮ್ಮ ಸರ್ಕಾರ ತೆಗೆದು ಹೇಳ್ತಾರೆ ಸರ್ಕಾರ ತೆಗೆದವ್ರ ಜೊತೆ ಕುಮಾರಸ್ವಾಮಿ ಹೋಗಿ ಸೇರ್ಕೊಂಡ್ಬಿಟ್ಟವನೇ ಅಂತ ಹೇಳಿ. ನಾನು ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ಅಸೂಯೆ ಪಡಲಿಲ್ಲ. ವಿಧಾನಸಭೆಯ ಕಲಾಪದಲ್ಲಿ ನಾನು ಅವತ್ತೇನು ಚರ್ಚೆ ಮಾಡಿದೆ, ಯಡಿಯೂರಪ್ಪನವರು ನನ್ನ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆದ ಮೇಲೆ ಕಡತದಲ್ಲಿದೆ. ಪಾಪ ಶಿವಕುಮಾರ್ ಅದನ್ನೇ ಹೇಳಲಿಲ್ಲ ಇಲ್ಲಿ, ನಾನೇನು ಹೇಳಿದ್ದೆ ಅಂತ ಹೇಳಿ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಸರ್ ನೀವು ಮುಖ್ಯಮಂತ್ರಿ ಆಗಿದ್ದೀರಿ 4ನೇ ಬಾರಿ, ಕೊನೆಯ ಒಂದು ಕಾಲದಲ್ಲಿ ಮತ್ತೊಮ್ಮೆ ಏನು ಮುಖ್ಯಮಂತ್ರಿ ಆಗಿದ್ದೀರಿ, ನನ್ನ ಸಂಪೂರ್ಣ ಸಹಕಾರವನ್ನು ನಿಮಗೆ ನಮ್ಮ ಪಕ್ಷ ನಾವು ನೀಡುತ್ತೀವಿ, ಒಳ್ಳೆಯ ಆಡಳಿತವನ್ನು ಕೊಡಿ. ಇದನ್ನು ನಾನು ವಿಧಾನಸಭೆಯ ಕಲಾಪದಲ್ಲಿ ನನ್ನ ಸರ್ಕಾರ ತೆಗೆದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಪೂರ್ಣ ಮನಸ್ಸಿನಿಂದ ಹೇಳಿರ್ತಕ್ಕಂಥವನು ಆ ತಾಯಿಯ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಈ ಮಾತನ್ನು ಹೇಳ್ತಾನೆ. ಇವತ್ತು 10 ವರ್ಷ ಗೂಟ ಹೊಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀರಲ್ಲ ಶಿವಕುಮಾರ್, ಎಂಥದ್ದು ಕಾಂಗ್ರೆಸ್ ಬೇರೆ ತೋರಿಸ್ತಾ ಇದ್ರಿ ನೆನ್ನೆ. ಈ ಕಾಂಗ್ರೆಸ್ ಪಕ್ಷ, ಈ ಶಿವಕುಮಾರ್ ಇರೋವರೆಗೆ, ಈ ಬಂಡೆ ಇರೋವರೆಗೆ ನಾವು ಸರ್ಕಾರ ತೆಗಿತೀವಿ ಅಂತ ಎಲ್ಲಿ ಹೇಳಿದ್ದೀವಿ? ನಾವು ಸರ್ಕಾರ ತೆಗಿತೀವಿ ಅಂತ ಹೇಳಿದೀವ? ನಾವೆಲ್ಲೂ ಹೇಳಿಲ್ಲ. ರಾಜಣ್ಣನ ಹೇಳಿಕೆ ಏನು, ಸತೀಶ್ ಜಾರಕಿಹೊಳಿ ಹೇಳಿಕೆ ಏನು, ಯಾರ್ಯಾರ ಹೇಳಿಕೆ ಏನೇನು ನೀವು ಕೊಟ್ಟಿದ್ದೀರಿ? ಸರ್ಕಾರ ತೆಗಿಯೋಕ್ಕೆ ನೀವು ಕಾಂಪಿಟೇಷನ್ ನೀವು ಸಿದ್ಧವಾಗಿದ್ದೀರಿ. ನಾವ್ಯಾಕೆ ತೆಗಿಬೇಕು? ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ನಾವೆಲ್ಲ ಕಾಲ ಸನ್ನಿಹಿತವಾಗಿದೆ. ಪಾಪ ಬಂಡೆಯಾಗಿ ನಿಂತ್ಕೋತಾರಂತಲ್ಲ, ಬಂಡೆಯಾಗಿ ನಮ್ಮ ಇದು ಸಿದ್ದರಾಮಯ್ಯನವರಿಗೆ ಆ ಬಂಡೆಯಾಗಿ ಸಿದ್ದರಾಮಯ್ಯರ ಮೇಲೆ ಆದರೂ ಬಿದ್ದರೆ ಆ ಬಂಡೆ, ಸಿದ್ದರಾಮಯ್ಯರ ಪರಿಸ್ಥಿತಿ ಏನಾಯ್ತದೆ? ಆ ಬಂಡೆ ನಂಬಿಕೊಂಡು ಬಂಡೆ ಆಯ್ತಾರಂತೆ. ಆಮೇಲೆ ನಾನು ಶಿವಕುಮಾರ್ಗೆ ಇನ್ನೊಂದು ಹೇಳ್ತೇನೆ, ಅದು ಎಂಥದೋ 50 ಡಿನೋಟಿಫಿಕೇಶನ್ ಮಾಡಿಬಿಟ್ಟಿದ್ದೀನಿ ಅಂತ ನಾನು. ತೆಗಿಯಪ್ಪ, ಮಾಡಪ್ಪ, ಅದು ಯಾವ ತನಿಖೆ ಮಾಡ್ತೀಯ?
ಯಾವ ತನಿಖೆ ಮಾಡ್ತೀಯ ಮಾಡಪ್ಪ ನೋಡೋಣ.